ನಾರಾಯಣ ನಾರಾಯಣ. ಬಹುದುರಂಕಾರಿಗೆ ಮರಣವೇ ಎಂದ, ಬಹುದುರಂಕಾರಿಗೆ ಮರಣವೇ ಎಂದ. ವಿಜಿತವಿದಂಗಿರೆ ಸುಜನರ ವಚನ, ವಿಜಿತವಿದಂಗಿಗೆ ಸುಜನರ ವಚನ. ಬಹುದುರಂಕಾರಿಗೆ ಮರಣವೇ ಎಂದ, ಮರಣವೇ ಎಂದ. ವಿದ್ಯೆಯೇ ಪೌರುಷ ವೇದವೇ ಜ್ಞಾನ, ವಿದ್ಯೆಯೇ ಪೌರುಷ ವೇದವೇ ಜ್ಞಾನ. ಉದ್ಯಮವೇ ನಲ ಬಹುದುರಂಕಾರಿಗೆ, ಉದ್ಯಮವೇ ನಲ ಬಹುದುರಂಕಾರಿಗೆ, ಬಹುದುರಂಕಾರಿಗೆ ಮರಣವೇ ಎಂದ, ಮರಣವೇ ಎಂದ, ಮರಣವೇ ಎಂದ. ನಾರಾಯಣ ನಾರಾಯಣ. ಎಷ್ಟು ಸಾಹಸವಿದ್ದರೇನು, ಎಷ್ಟು ವೈಭೋಗವಿದ್ದರೇನು, ವಿವೇಕವಿಲ್ಲದೆ ದುರಂಕಾರದಿಂದ ಮೆರೆದವನಿಗೆ ಗರ್ವ ಗಂಡನೆ ಯಾಗಲೇಬೇಕು. ಮನುಷ್ಯರಿಗೆ ಯಾರಾದರೂ ಬುದ್ಧಿ ಹೇಳುವರು, ಆ ದೇವೇಂದ್ರನಿಗೆ ಪರಶಿವನೇ ಬುದ್ಧಿ ಹೇಳಿದರೂ ಕೇಳದೆ ಓದಿದ್ದಕ್ಕೆ ಈ ಅನರ್ಥಕ್ಕೆ ಕಾರಣವಾಯಿತು. ಇರಲಿ, ಅವಿವೇಕಿಗಳಿಗೆ ಕೆಟ್ಟ ಮೇಲೆ ಬುದ್ಧಿ ಬರಲೇಬೇಕು. ಅವನ ಅವಿವೇಕಕ್ಕೆ ತಕ್ಕಂತೆ ಫಲವನ್ನು ಅನುಭವಿಸುವಂತೆ ಮಾಡಿ, ಪಶ್ಚಾತ್ತಾಪ ಪಡುವಂತೆ ಮಾಡಿ, ನಂತರ ಅವನಿಗೆ ವಿವೇಕವನ್ನು ಹೇಳಿ ಜಯವಾಗಲು ಸಹಾಯ ಮಾಡುವೆನು. ನಾರಾಯಣ ನಾರಾಯಣ. ವಿದ್ಯೆಯೇ ಪೌರುಷ ವೇದವೇ ಜ್ಞಾನ. ಪರಮಾತ್ಮ ನೀನೇ, ಜೀವಾತ್ಮ ನೀನೇ, ಪರಮಾತ್ಮ ನೀನೇ. ಪರಮಾತ್ಮ ನೀನೇ, ಜೀವಾತ್ಮ ನೀನೇ, ಪರಮಾತ್ಮ ನೀನೇ. ಅದ್ವೈತ ಬೋಧ ಅಮೃತಾತ್ಮ ನೀನೇ. ಅದ್ವೈತ ಬೋಧ ಅಮೃತಾತ್ಮ ನೀನೇ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ, ಅಭವ ಬಹುನಟನ ವಿಭವ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ. ನಾರಾಯಣ ನಾರಾಯಣ. ಸಚಿವರಾದ ಕುಂಬರಿ ದಾನವೇಂದ್ರ ಇಂದ್ರನನ್ನು ನೋಡಲು ಹೋದ ನಮ್ಮ ರಾಹುವಿನ್ನು ಬರದೇ ಇಲ್ಲವಲ್ಲ? ದಾನವೇಂದ್ರ, ಆ ರಾಹುವೇನು ಸಾಮಾನ್ಯನೇ? ಆ ಇಂದ್ರನಲ್ಲಿ ಜಗಳವನ್ನೇ ಹೂಡಿರಬಹುದು. ದಾನವೇಂದ್ರ, ಆ ಇಂದ್ರನು ರಾಹುವಿನ ಮೇಲೆ ರೇಗಿ ರಾಹುವನ್ನು ಸೆರೆಗೆ ಸೇರಿಸಿರಬಹುದು. ಅದೋ ಅದೋ ರಾಹು ಬಂದನು, ರಾಹು ಬಂದನು, ರಾಹು ಬಂದನು. ರಾಹು, ದಾನವೇಂದ್ರ, ಇಂದ್ರನನ್ನು ನೋಡಿದೆಯಾ? ನೋಡಿದೆನು. ಅವನು ನಿನ್ನನ್ನು ಮರ್ಯಾದೆಯಿಂದ ಸ್ವಾಗತಿಸಿದನು? ಚೆನ್ನಾಗಿ ಮರ್ಯಾದೆ ಮಾಡಿ ಕಳಿಸಿದನು. ಅಂದರೆ ಏನು ಮಾಡಿದನು? ನನ್ನ ಕುತ್ತಿಗೆಯನ್ನು ಹಿಡಿದು ಸಭೆಯಿಂದ ಆಚೆಗೆ ತಳ್ಳಿಸಿದನು ಪ್ರಭು. ಇನ್ನೊಂದೇ ನನ್ನನ್ನೇ, ಈ ರಾಹುವನ್ನೇ
ಜಲಂಧರ ಮಿತ್ರನಾದ ಈ ರಾಹುವನ್ನೇ. ಚೆನ್ನಾಯ್ತು. ಇನ್ನೆಷ್ಟು ದುರಹಂಕಾರವಿರುವುದು ಆ ಯೋಗ್ಯನಿಗೆ. ಹಾಗಾದರೆ ಅವನು ನಿನಗೆ ಪ್ರತ್ಯುತ್ತರವನ್ನು ನೀಡಲಿಲ್ಲವೇ? ಹೇಳಿದನು ದಾನವೇಂದ್ರ. ಭೋಗಭಾಗ್ಯಿಕ ವಸ್ತುಗಳೆಲ್ಲ ಜಲಂಧರ ಅಪ್ಪನ ಗಂಟಲ ಒಂದು ಅವನು ಎಷ್ಟು ಮದೋನ್ಮತವಾಗಿ ವರ್ತಿಸುವುದಕ್ಕೆ ಅವನಿಗೆ ತಕ್ಕ ಶಿಕ್ಷೆ ಮಾಡುವೆನು ಎಂದು ಆಕಾಶಕ್ಕೆ ಹಾರಿ ನೆಲಕ್ಕೆ ಉರುಳಿ ನಾನಾ ವಿಧವಾಗಿ ಹೀಯಾಳಿಸಿ ಅವಮಾನಿಸಿ ಸಭೆಯಿಂದಾಚೆಗೆ ತಳ್ಳಿಸಿದನು. ಆಹೋ, ಇಷ್ಟು ಉದ್ದಟವಾಗಿ ವರ್ತಿಸಿದನೇ ಆ ದುರಾತ್ಮನು. ನಡೆಯಿರಿ ಹೋಗೋಣ, ನಡೆಯಿರಿ ಹೋಗೋಣ, ನಡೆಯಿರಿ ಹೋಗೋಣ. ಕಟ್ಟುತ್ತೆ ಖಳನಂ ಪಾಶಕೆ, ಕಟ್ಟುತ್ತೆ ಖಳನಂ ಪಾಶಕೆ, ಮೆಟ್ಟುತ್ತಲ್ಲವನ ಸಿರಿಸೈನ್ಯವನಲ್ಲವ. ಕುಟ್ಟುತ್ತೆ ಅಮರಾವತಿಯ, ಕುಟ್ಟುತ್ತೆ ಅಮರಾವತಿಯ ಸುರುವನೆ ಕ್ಷಣದಿ ಈ ನನ್ನ ಭುಜಬಲದಿಂದ. ಮದಾಂಧ ಜಲಂಧರ, ಮದಾಂಧ ಜಲಂಧರ, ಬಲಿಗೊಂಡ ನಿನ್ನ ಸೈನ್ಯವಂ ರಣದಿಗಳು ಚಿಲಿಯುತ್ತೆ. ನಿನ್ನೊಡಲ ಮಿಗಿನಲ್ಲಿಯುಂಟೆ, ನಿನ್ನೊಡಲ ಮಿಗಿನಲ್ಲಿಯುಂಟೆ ದೂರದಿ ವಿಜಯ ಕೀರ್ತನೆಗಳಂತಳವೇ. ಎಲ್ಲವೋ ಮದೋನ್ಮತ್ತನಾದ ಜಲಂಧರ, ಅವಿವೇಕದಿಂದ ಈ ಸ್ವರ್ಗಲೋಕಕ್ಕೆ ಬಂದು ಅನರ್ಥ ಕಾರ್ಯಗಳನ್ನು ಮಾಡುತ್ತಿರುವೆಯ. ನಿನ್ನನ್ನೀಗಲೇ ಈ ನನ್ನ ವಜ್ರಾಯುಧದಿಂದ ಛಿದ್ರವಾಗಿ ಕತ್ತರಿಸಿ ನಿನ್ನ ದುರಹಂಕಾರಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡುವೆಂದ್ರೆ ಓ ದೇವೇಂದ್ರ, ನಮ್ಮ ತಂದೆಗೆ ಸೇರಬೇಕಾದ ವಸ್ತುಗಳನ್ನು ಅಪಹರಿಸಿ ಅಹಂಕಾರದಿಂದ ವಿಜೃಂಭಿಸುತ್ತಿರುವ ನೀನು ಅವಿವೇಕಿಯೋ? ನಿನಗೆ ತಕ್ಕ ಶಿಕ್ಷೆ ಮಾಡಲು ಬಂದಿರುವ ನಾನು ಅವಿವೇಕಿಯೋ? ಏತಕ್ಕೆ ಆಲೋಚಿಸದೆ ಅರಟಿ ಅಪಜಯಕ್ಕೆ ಆಹ್ವಾನವನ್ನು ಕೊಡುತ್ತಿರುವೆ. ಜಗದ್ವಿಖ್ಯಾತ ವಿಕ್ರಮನಾದ ಈ ಜಲಂಧರನು ಈ ಬಡ ಪುರಂದರನ ಆಟೋಪಕ್ಕೆ ಲೇಷವೂ ಎದುರುವುದಿಲ್ಲ. ತಿಳಿದುಕೋ. ಹಾಗಾದರೆ ಸಿದ್ಧರಾಗುವುದ ಒಂದು ಯುದ್ಧಕ್ಕೆ ಸಿದ್ಧರಾಗು ದುರಾತ್ಮ. ಬಲಿರಜಯವ ನೆಲಕ್ಕೆ ಚಲದು ಬರು ಎತ್ತಿಕೊಳ್ಳ, ಚಲದು ಬರುವ ಎತ್ತಿಕೊಳ್ಳ, ಚಲದು ಬರುವ ಎತ್ತಿಕೊಳ್ಳ. ಬಲಿರಜಯವ ನೆಲಕ್ಕೆ ಹಳದಿ ಬರುವ ಎತ್ತಿಕೂಳ, ಛಲದಿ ಬರುವ ಎತ್ತಿಕೂಳ, ಛಲದಿ ಬರುವ ಎತ್ತಿಕೂಳ. ಬಲವಿದಾರಿ ಬಲವ ತೋರಿ ತಲೆಯಾರಿಸುವನಲ್ಲ, ತಲೆಯಾರಿಸುವನಲ್ಲ. ಇರಿಸಿ ಛಲವ ಸುರಿಸಿ ಬಲವ, ಇರಿಸಿ ಛಲವ ಸುರಿಸಿ ಬಲವ. ಮೆರವನಿ ಜಲಂಧರ, ಮೆರವನಿ ಜಲಂಧರ, ಮೆರವನಿ ಜಲಂಧರ. ಬಲಿರಜಯವ ನೆಲಸಿರಣಕ್ಕೆ ಛಲದಿ ಬರುವ ಎತ್ತಿಕೂಳ, ಛಲದಿ ಬರುವ ಎತ್ತಿಕೂಳ, ಛಲದಿ ಬರುವ ಎತ್ತಿಕೂಳ, ಎತ್ತಿಕೂಳ, ಎತ್ತಿಕೂಳ. ಸಿದ್ಧನಾಗು ದುರಾತ್ಮ, ಸಿದ್ಧರಾಗುವುದ ಸಿದ್ಧನಾಗು ಮಲ್ಲ ಯುದ್ಧಕ್ಕೆ.
ಎಲ್ಲೋ ದೇವೇಂದ್ರ ಸಿದ್ಧನಾಗು ಖಡ್ಗ ಯುದ್ಧಕ್ಕೆ. ಸಿದ್ಧನಾಗುದ್ರಾತ್ಮ. ಸಚಿವರಾದ ಕೊಂಬರೆ ಆ ಹೇಳಿ ದೇವೇಂದ್ರ ಸೋತು ಪರಿವಾರದೊಡನೆ ಓಡಿ ಹಾಳಾಗಿ ಹೋದನು. ಇನ್ನು ನಡೆಯಿರಿ, ಸ್ವರ್ಗ ಸಿಂಹಾಸವನ್ನು ಆಕ್ರಮಿಸೋಣ. ನಡೆಯಿರಿ, ಹೋಗೋಣ. ಫಳರೆ ಭೂಯಲ್ ಸಮರಾರ್ಹರು, ಫಳರೆ ಭೂಯಲ್ ಸಮರಾರ್ಹರು, ಭಾಪು ಭಾಪು ನವಶೂರರು, ಭಾಪು ಭಾಪು ನವಶೂರರು, ನವಶೂರರು ನವಶೂರರು. ಅನಾಥ ನಾ ಪರೆಯೋ ಅನಾಥ ನಾ ಪರೆಯೋ ನಮ್ಮ ಆದಿಕೇಶವ ದೀನನಾಥ ಆದಿಕೇಶವ ದೀನನಾಥ ಅನಾಥ ನಾ ಪರೆಯೋ. ಚಂದ್ರನೇತ್ರಧನ ದೀನ ಪಾಲಕ ಚಂದ್ರನೇತ್ರಧನ ದೀನ ಪಾಲಕ ವೇದಾಂತ ವೈದ್ಯ ಪಾಲಿಸಕಲ ವೇದಾಂತ ವೈದ್ಯ ಪಾಲಿಸಕಲ ಸಾಧು ಪೂಜಿತ ಪದ್ಮಜ ಭಕ್ತ ವಿಜಯದೇವ ವಿಜಯದೇವ ವಿಜಯದೇವ. ಪರಮಾತ್ಮ, ನಮ್ಮ ಕಷ್ಟವು ನಿಮಗೆ ಗೋಚರವಾಗುತ್ತಿಲ್ಲವೇ ದೇವ? ನಮ್ಮನ್ನು ಕಾಪಾಡು ದೇವ, ಕಾಪಾಡು. ಅಂಬುಜನಾವನ ಅಂತ್ಯವಿಲ್ಲದಾತನ ಅಂಬುಜನಾವನ ಅಂತ್ಯವಿಲ್ಲದಾತನ ಸುಕುಮಾರ ವೈರಾಯಿ ಲೀಲೆಯು ಸುಕುಮಾರ ವೈರಾಯಿ ಲೀಲೆಯು ಆ ಗೊಂಬೆ ಈ ಗೊಂಬೆ ತಾನಾಗಿ ನಡೆಯುವ ಆ ಗೊಂಬೆ ಈ ಗೊಂಬೆ ತಾನಾಗಿ ನುಡಿಯುವ ಗೊಂಬೆಯಾಟವಯ್ಯ. ಈ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆಯಾಟವಯ್ಯ. ಅಯ್ಯ ನಾರಾಯಣ ನಾರಾಯಣ. ಜಗವನ್ನು ಕಿಸಿ ನೀ ಸೂತ್ರವನಾಡಿಸಿ ಜಗವನ್ನು ಕಿಸಿ ಸೂತ್ರವ
ಕಂಡವೇ ಆ ದೇವನಾಡುವ ಗಂಗೆಯ ಕವಯ್ಯ ಅಯ್ಯ ನಾರಾಯಣ ನಾರಾಯಣ. ಆಹಾ, ಯಾರೋ ಓಡಾಡುತ್ತಿರುವಂತೆ ಕೇಳುತ್ತಿರುವುದಲ್ಲ. ಇರಲಿ, ಮುಂದೆ ಹೋಗಿ ನೋಡುತ್ತೇನೆ. ಪರಮಾತ್ಮ, ನಾರಾಯಣ ನಾರಾಯಣ. ಆಹಾ, ಇದೇನಿದು? ನಮ್ಮ ಮಹೇಂದ್ರನಂತೆ ಕಾಣುತ್ತಿರುವನಲ್ಲ. ಏನಯ್ಯ ಮಹೇಂದ್ರ? ಓಹೋ, ನಮ್ಮ ಸ್ವರ್ಗಾಧಿಪತಿ ಮಹೇಂದ್ರ. ಇದೇನಯ್ಯ ಮಹೇಂದ್ರ? ಅಮರನಾಥನಾಗಿ ನೀನು ಈ ಅರಣ್ಯದಲ್ಲಿ ಅನಾಥನಂತೆ ಅಲೆಯುತ್ತಿರುವಲ್ಲಯ್ಯ. ಕಾರಣವೇನಯ್ಯ ಮಹೇಂದ್ರ? ಏನಿದು ಸೂರಾದಿಪಾಲ ನಿನಗಿ ಸಂಕಟ ವೇದಕ್ಕೆ ಮಹೇಂದ್ರ. ಪೂಜ್ಯರೇ, ಏನಿದು ಸೂರಾದಿಪಾಲ ನಿನಗಿ ಸಂಕಟ ವೇದಕ್ಕೆ ಕಾನನದೊಳಗಿನೋ ಮಹೇಂದ್ರ. ಪೂಜ್ಯರೇ, ಕಾನನದೊಳಗಿನೋ ಈ ತರ ನೊಯ್ಯುವುದು. ಏನಿದು ಸೂರಾದಿಪಾಲ ನಿನಗೆ ಸಂಕಟ ಏತಕ್ಕೆ ಮಹೇಂದ್ರ. ಪೂಜ್ಯರೇ, ಜ್ಞಾನಿಸಲಾರಿಯದೆ ಮಹೇಂದ್ರ. ಪೂಜ್ಯರೇ, ಜ್ಞಾನಿಸಲಾರಿಯದೆ ಈ ತರ ನೊಯ್ಯುವುದು. ಏನಿದು ಸೂರಾದಿಪಾಲ ನಿನಗೆ ಸಂಕಟ ಏತಕ್ಕೆ ಏತಕ್ಕೆ ಏತಕ್ಕೆ. ಇದೇನಯ್ಯ ಮಹೇಂದ್ರ? ಅಮರಾಧಿಪನಾಗಿ ನೀನು ಅಮರಾತನಾಗಿದ್ದವನು ಈ ಅರಣ್ಯದಲ್ಲಿ ಅನಾಥನಂತೆ ಅಲೆಯುತ್ತಿರುವಲ್ಲಯ್ಯ. ಇದಕ್ಕೆ ಕಾರಣವೇನಯ್ಯ? ಪೂಜ್ಯರೇ, ತ್ರಿಕಲಾಜ್ಞಾನಿಗಳಾದ ತಮಗೆ ಗೋಚರವಿಲ್ಲದ ವಿಷಯವು ಯಾವುದು ತಾನೇ ಇರುವುದು ಪೂಜ್ಯರೇ? ಆ ಜಲಂಧರನು ನಮ್ಮ ಸ್ವರ್ಗಲೋಕಕ್ಕೆ ನುಗ್ಗಿ ನನ್ನೊಡನೆ ಯುದ್ಧ ಮಾಡಿ ನನ್ನ ಸಿಂಹಾಸನವನ್ನು ಆಕ್ರಮಿಸಿರುವನು. ಈ ಕಷ್ಟ ಕಾಲದಲ್ಲಿ ದಿವಿಜರಿಗೆ ಹಿತಚಿಂತಕರಾದ ತಮ್ಮ ದರ್ಶನವಾದುದು ನಮ್ಮ ಪುಣ್ಯ ಪೂಜ್ಯರೇ. ಪೂಜ್ಯರೇ, ಹಾಗಾದರೆ ಆ ಜಲಂಧರನು ಜಯಿಸುವ ಬಗ್ಗೆ ಹೇಗೆಂದು ಅಪ್ಪಣೆ ಕೊಟ್ಟು ಕಾಪಾಡಬೇಕೋ ಪೂಜ್ಯರೇ? ದೇವೇಂದ್ರ, ಆ ಜಲಂಧರನ ಪ್ರತಾಪವು ನಿಮಗೆ ಈಗ ಗೋಚರವಾಗಿದೆ. ದೇವೇಂದ್ರ, ಆ ಪರಶಿವನು ನಿಮಗೆ ವಿಧ ವಿಧವಾಗಿ ಬುದ್ಧಿ ಹೇಳಿದರು. ನೀವು ಕೇಳದೆ ಓದಿದ್ದಕ್ಕೆ ಈ ಅನರ್ಥವಾಗಿರುವುದು. ಪೂಜ್ಯರೇ, ಈ ಹಿಂದೆ ಅವನ ಪೌರುಷ ಪ್ರತಾಪಗಳನ್ನು ಹೇಳಿದಾಗ ನಾನು ನಂಬದೆ ಉದಾಸೀನತೆಯಿಂದ ಇದ್ದಿದ್ದಕ್ಕೆ ತಕ್ಕ ಫಲವನ್ನು ಪಡೆದನು ಪೂಜ್ಯರೇ. ಪೂಜ್ಯರೇ, ದೈತ್ಯನಾದ ಅವನಿಗೆ ಇಂತಹ ಶಕ್ತಿ ಬರಲು ಕಾರಣವೇನು? ಅವನನ್ನು ಜಯಿಸುವ ಬಗ್ಗೆ ಹೇಗೆ ಪೂಜ್ಯರೇ? ದೇವನಾಥ, ಆ ಜಲಂಧರನನ್ನು ಗೆಲ್ಲುವುದು ಸುಲಭ ಸಾಧ್ಯವೆಂದು ತಿಳಿಯಬೇಡ. ಆತನ ಪತ್ನಿಯಾದ ಬೃಂದಾದೇವಿಯು ಮಹಾಪತುರತೆಯು. ಆತನ ಶ್ರೇಯಸ್ಸನ್ನು ಬಯಸಿ ಆಕೆಯು ಗೌರಿಯನ್ನು ಆರಸುತ್ತಿರುವಳು. ಆದ ಕಾರಣ ಅವನು ಇಷ್ಟು ಪ್ರಬಲಶಾಲಿಯಾಗಿರುವನು. ಪೂಜ್ಯರೇ, ಈ ಕಷ್ಟ ನಿವಾರಣೆಯಾಗಿ ಮತ್ತೆ ನಮಗೆ ಸ್ವರ್ಗ ಸಾಮ್ರಾಜ್ಯ ಲಭಿಸಲು ಸಾಧ್ಯವಿಲ್ಲವೇ ಪೂಜ್ಯರೇ? ದೇವನಾಥ, ಆ ಸತಿ ಶಿರೋಮಣಿಯಾದ ಬೃಂದಾದೇವಿಯ ಪಾತಿರತ್ಯವು ಅಚ್ಚಳಿಯದೇ ಇದ್ದರೆ ನಿಮಗೆ ಜಯವು ಅಸಾಧ್ಯವೆಂದು ನನಗೆ ತೋರುತ್ತಿರುವುದಯ್ಯ. ಪೂಜ್ಯರೇ, ಮುಂದೆ ನಮ್ಮ ಗತಿ ಏನು? ವಿಜಯೀಭವ ಎಂದು ತಾವು ತಮಗೆ ಆಶೀರ್ವಾದ ಮಾಡಿದ್ದು ವ್ಯರ್ಥವಾಯಿತೆ. ದೇವ ಪಕ್ಷಪಾತಿಯಾದ ಶ್ರೀಮನ್ನಾರಾಯಣನು ನಮ್ಮನ್ನು ಕೈಬಿಟ್ಟನೆ. ದೇವನಾಥ, ಚಿಂತಿಸದಿರು. ಕಷ್ಟ ಕಾಲವು ನಮಗೆ ಬಹುದಿನ ಇರಲಾರದು. ಶ್ರೀಮನ್ನಾರಾಯಣರ ಕೃಪೆಯಿಂದ ನಿಮಗೆ ಮತ್ತೆ ಸ್ವರ್ಗ ಸಾಮ್ರಾಜ್ಯವು ಲಭಿಸುವುದು. ಏನು ಪೂಜ್ಯರೇ? ಪೂಜ್ಯರೇ, ಮತ್ತೆ ನಮಗೆ ಸ್ವರ್ಗ ಸಾಮ್ರಾಜ್ಯ? ಖಂಡಿತವಯ್ಯ, ಮತ್ತೆ ನಮಗೆ ಸ್ವರ್ಗ ಸಾಮ್ರಾಜ್ಯ. ಖಂಡಿತ. ನಿಮ್ಮ ಮಾತುಗಳಲ್ಲಿ ಆಸೆ ನಿರಾಸೆ ಎರಡನ್ನು ಹುಟ್ಟಿಸುತ್ತಿರುವುದಲ್ಲ. ಹಾಗಾದರೆ ಆ ಬೃಂದೆ ಪಾತಿರತ್ಯ ಒಳಿಸು ಹೋಗುವುದೇ? ದೇವನಾಥ, ಭವಿಷ್ಯತ್ ವಿಚಾರಗಳನ್ನು ಭಗವಂತನ ಲೀಲೆಯನ್ನು ಬಲ್ಲವರ್ಯಾರು. ದೇವನಾಥ, ನನಗೆ ತ್ವರಿತವಾದ ಕಾರ್ಯವಿರುವುದು. ನಾನಿಂದು ಹೋಗಿ ಬರಲೇ? ಆಗಲಿ ಪೂಜ್ಯರೇ. ನಿನಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ನಾರದರು ಎಂದು ಸುಳ್ಳು ಹೇಳತಕ್ಕವರಲ್ಲ. ಅಲ್ಲ,
ಬೃಂದೆಯ ಪಾತ್ರತ್ಯವು ಭಂಗ ಬರುವುದೆಂದು ಸೂಚನೆ ಬಂದಂತಾಯಿತು. ಅವಳು ಲೋಕೋತ್ತರ ಸೌಂದರ್ಯತೆಂದು ಕೇಳಿದರೂ ಅದ ಕಾರಣ ನಾನೀಗಲೇ ಗುಟ್ಟಾಗಿ ಜಲಂಧರ ರಾಜಧಾನಿಗೆ ಹೋಗಿ ಬೃಂದೆಯ ಪಾತ್ರತ್ಯವನ್ನು ಭಂಗಪಡಿಸಿ ನನ್ನ ವಿಜಯ ಸಾಧನೆಗೆ ಅನುಕೂಲ ಮಾಡಿಕೊಳ್ಳುವೆನು. ಜಗನ್ಮಾತೆ, ಸದಾ ಕಾಲದಲ್ಲಿಯೂ ನಿನ್ನನ್ನೇ ಪೂಜಿಸುವ ಭಕ್ತಳು ನಾನು. ಪತಿಹೀನಳಾದ ನನ್ನನ್ನು ನೀನೇ ಕಾಪಾಡಬೇಕು ತಾಯಿ, ನೀನೇ ಕಾಪಾಡಬೇಕು. ಈ ಬೃಂದೆಯು ಎಂತಹ ಸೌಂದರ್ಯವತಿ! ಈ ನನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಪಟ್ಟು ಇವಳು ತಕ್ಕ ರೂಪಶ್ರೀಯೇ ಸರಿ. ಈ ಲಾವಣ್ಯವತಿಯ ಅನುಗ್ರಹವು ನನ್ನ ಮೇಲೆ ಆದರೆ ಆ ಜಲಂಧರನ್ನು ನಿಗ್ರಹಿಸಲು ಸುಲಭ ಸಾಧ್ಯ. ಇರಲಿ, ಆಕೆಯ ಬಳಿ ಹೋಗಿ ಮಾತಾಡುವೆನು. ಮನೋಹರೇ, ಮನೋಹರೇ, ಇದೇನಿದು? ವಿಜಯ ಯಾತ್ರೆಗೆ ಹೋದ ನನ್ನ ಸ್ವಾಮಿ ಏನಾದರೂ ಹಿಂತಿರುಗಿದರೆ ನನ್ನ ಮೇಲೆ ಅವರಿಗೆ ಕೋಪವು ಕಡಿಮೆ ಆಯಿತೆ. ಯಥಾ ವಿಜಯಲಕ್ಷ್ಮಿಯಾದ ನಿನ್ನ ಅನುಗ್ರಹವು ಬಯಸಿ ನಾನು ಬಂದಿರುವೆನು. ಈ ದೂತನು ಯಾರು? ನೀನು ಯಾರು? ಕೋಮಲಾಂಗಿ, ನಾನು ಆರ್ತನು. ನನ್ನ ಆಸೆಯನ್ನು ಪರಿಹರಿಸೆಂದು ನಿನ್ನಲ್ಲಿ ಬೇಡಿ ಬಂದಿರುವೆನು. ನನ್ನಲ್ಲಿ ಅನೃತ್ತಳಾಗು ಬಾ. ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನಿನ್ನ ನಾಮಾಂತವೇನು? ನಾನೇ ಸ್ವರ್ಗಾಧಿಪತಿಯಾದ ದೇವೇಂದ್ರನು.
ಸ್ವರ್ಗಾಧಿಪತಿಯಾದ ದೇವೇಂದ್ರನು. ಏನು ಸ್ವರ್ಗಾಧಿಪತಿಯಾದ ದೇವೇಂದ್ರನೇ? ಪೂಜ್ಯರೇ, ನಿಮಗಿದೋ ನಮಸ್ಕರಿಸುವೆನು. ಬಾನಿ, ಈ ಪೀಠವನ್ನು ಅಲಂಕರಿಸಿ. ನನ್ನಿಂದೇನಾಗಬೇಕೆಂದು ತಿಳಿಸಿದರೆ ನಾನು ಶಿರಸಾವಹಿಸಿ ಪಾಲಿಸುತ್ತೇನೆ. ದೇವಿ, ಶತ್ರುಗಳಿಂದ ಬಾಧಿತನಾದ ನಾನು ಅವರ ನಿಗ್ರಹಕ್ಕಾಗಿ ನಿನ್ನ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವೆನು. ಏನು ನನ್ನ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವೆರೆ? ಸರ್ವಲೋಕಕ್ಕೂ ಒಡೆಯನಾದ ನನ್ನ ಸ್ವಾಮಿಯನ್ನು ಆರಾಧಿಸರೆ ನಿಮಗೆ ಎಂತಹ ಅಭಯವಾದರೂ ಕೊಡುವರಲ್ಲ. ಆ ಬಲೆಯಾದ ನಾನು ನಿಮಗೆ ಯಾವ ಸಹಾಯವನ್ನು ಮಾಡಬಲ್ಲೆ? ದೇವಿ, ನನ್ನನ್ನು ಈಗ ಇಬ್ಬರು ಪ್ರಬಲ ಶತ್ರುಗಳು ಬಾಧಿಸುತ್ತಿರುವರು. ಅದರಲ್ಲಿ ಒಬ್ಬರು ಪ್ರತ್ಯಕ್ಷ ಶತ್ರುವು, ಮತ್ತೊಬ್ಬ ಪರೋಕ್ಷ ಶತ್ರುವು. ಅಗೋಚರ ಪರಮ ಶತ್ರುವನ್ನು ನಿಗ್ರಹಿಸಲು ನೀನು ನನ್ನ ಇಷ್ಟದಂತೆ ನಡೆದರೆ ಆ ಪ್ರತ್ಯಕ್ಷ ಶತ್ರುವು ಅಚಲಗೊಂಡು ಪರಾಜಿತನಾಗುವನು. ಆದ್ದರಿಂದ ನೀನು ನನಗೆ ಅಭಯವನ್ನು ಕೊಟ್ಟರೆ ಎಲ್ಲವನ್ನು ವಿಷಾದವಾಗಿ ತಿಳಿಸುವೆನು. ಇದೇನಿದು? ಈ ತರ ಮಾತುಗಳು ವಿಚಿತ್ರವಾಗಿರುವುದಿಲ್ಲ. ನಾನು ಅಂದುಕೊಂಡಂತೆ ಈತನು ಕಾಮಿಷ್ಠನಾಗಿ ಏನಾದರೂ ಬಂದಿರಬಹುದೇ? ಹೇಳಿ, ನನ್ನಿಂದ ಏನಾಗಬೇಕಾದರೂ ಹೇಳಿ. ಧರ್ಮದ ವಿರುದ್ಧವಾದ ಕಾರ್ಯವನ್ನು ನಾನೆಂದಿಗೂ ಮಾಡುವುದಿಲ್ಲ. ಧರ್ಮದ ಕಾರ್ಯವಾಗಿದ್ದರೆ ಶಿರಸಾವಹಿಸಿ ನಡೆಸುತ್ತೇನೆ. ಎಲೆ ರಮಣಿ, ಶಿರೋಮಣಿ, ಈಗಿನ ಧರ್ಮವನ್ನು ಹೇಳುವೆನೆ ಕೇಳೋ. ದೇವಲೋಕದ ಸುಂದರಿ ನೀನು, ಅಮರ ಲೋಕದ ಅರಸನು ನಾನು. ಸುಂದರಿ, ದೇವಲೋಕದ ಸುಂದರಿ ನೀನು, ಅಮರ ಲೋಕದ ಅರಸನು ನಾನು. ಚಲುವೆ ನಿನ್ನ ತುಂಟ ನೋಟಕ್ಕೆ, ಚಲುವೆ ನಿನ್ನ ತುಂಟ ನೋಟಕ್ಕೆ ಅಗಸ ಬಿಂದು ನಾಚಿದೆ, ಅಗಸ ಬಿಂದು ನಾಚಿದೆ. ಭ್ರಮರದ ಮದುವೆಗೆ ಕಾತರಿಬಹುದು ಮನ, ಭ್ರಮರದ ಮದುವೆಗೆ ಕಾತರಿಬಹುದು ಮನ. ಎನ್ನಾಸೆಯನ್ನು ತೀರಿಸುವಾರೆ, ಎನ್ನಾಸೆಯನ್ನು ತೀರಿಸುವಾರೆ. ಏತಕ್ಕೆ ನಿನ್ನಲ್ಲಿ ಕೋಪವು ನಿನಗೆ, ಏತಕ್ಕೆ ನಿನ್ನಲ್ಲಿ ಕೋಪವು ನಿನಗೆ. ಚಲುವಂತರಿ ಓ ಸುಂದರಿ, ಮಧುವನು ನೀ ನೀಡುಬಾರೆ, ನೀ ನೀಡುಬಾರೆ, ನೀ ನೀಡುಬಾರೆ. ಎಲೆ ಮರಳೆ, ಪತಿಯಿಂದ ದುರಿತಳಾಗಿರುವ ನಿನ್ನ ಹಿತಕ್ಕಾಗಿಯೂ ನನ್ನ ಹಿತಕ್ಕಾಗಿಯೂ ಈಗ ನೀನು ನನ್ನವಳಾದರೆ ಉಭಯವು ನಿತ್ಯ ಸೌಭಾಗ್ಯದಲ್ಲಿ ಉರುಳಾಡಬಹುದು. ಏನು ಏನು ಹೇಳಿವೆ? ಅಮರೇಂದ್ರನಾದ ನೀತಿ ಈ ರೀತಿಯಾಗಿ ಮಾತನಾಡಲು ನಾಚಿಕೆ ಆಗುವುದಿಲ್ವೇ? ಈ ವಿಚಾರವೇನಾದ್ರೂ ನನ್ನ ಪ್ರಾಣೇಶ್ವರನಿಗೆ ತಿಳಿದರೆ ನಿನ್ಗೆ ತಕ್ಕ ಶಿಕ್ಷೆ ಆದೀತು. ಹೊರಡು ಇಲ್ಲಿಂದ. ಎಲೆ ಮರಳೆ, ನೀನು ಪತಿಯು ನಿನ್ನ ತ್ಯಾಗ ಮಾಡಿರುವ ನಿನಗಾಗಿ ನನ್ನ ಮೇಲೆ ಕೈ ಮಾಡುವೆನು. ಆ ಮಾತನ್ನು ಬಿಡು. ಅಪರಿಮಿತ ವಿಭವಶಾಲಿಯಾದ ಈ ದೇವೇಂದ್ರನು ವರಿಸಿದರೆ ಸಮಸ್ತ ದೇವಗಾನ ಗಂಧರ್ವ ಚಿನ್ನರ ವಿದ್ಯಾರಾದಿಗಳು ಅಪ್ಸರೋ ಭಾಮಿನಿಯರು ನಿನ್ನ ಅಧೀನರಾಗುವರು. ಆದ್ದರಿಂದ ನೀನು ನನ್ನೊಡನೆ ಬಂದು ದಿವ್ಯ ಭೋಗ ಭಾಗಿನಿಯಾಗು. ಬಾ ಸುಂದರಿ, ಬಾ. ನನ್ನನ್ನು ಮುಟ್ಟಬೇಡ, ಹೊರಡು ಇಲ್ಲಿಂದ. ಏತಕ್ಕೆ ಬಲೋ ಭ್ರಾಂತಿ ಪಡುವೆ ಲೋಕ ಸುಂದರಿ, ಏತಕ್ಕೆ ಬಲೋ ಭ್ರಾಂತಿ ಪಡುವೆ ಲೋಕ ಸುಂದರಿ. ಹರಿಮಣಿಯನ ಶೀಕರಿ ನಿನಗೆ, ಹರಿಮಣಿಯನ ಶೀಕರಿ ನಿನಗೆ. ಪ್ರೀತಿಯ ತೋರೆ, ಪ್ರೇಮವ ಬೀರೆ, ಕಾರುಣ್ಯವ ತೋರೆ. ಏತಕ್ಕೆ ಬಲೋ ಭ್ರಾಂತಿ ಪಡುವೆ ಲೋಕ ಸುಂದರಿ.
ಇದನಿಗೂ ಬಾರೋ ಯನಾಯ ಸೇರೋ ಇದ ಬಲ್ಲೆನೋ ಬೋಧಿಪ ಸದಾ ವಿನೋದ ವಿವಾದ ಪ್ರೇಮಾಪರಾಧ ಇದ ಬಲ್ಲೆನೋ ಬೋಧಿಪ ಕಾಂತನೆಂದು ಹೇಳಿ ಕಳ್ಳನ ಛೇ ಪಾಪಿ ಕಾಂತನೆಂದು ಹೇಳಿ ಕಳ್ಳನ ನಾಮ ಎತ್ತಿ ನುಡಿಯಬೇಡ ನಾಮವೆತ್ತಿ ನುಡಿಯಬೇಡ ಗಾಮಿನಿ ಗರಿಗಾಮಿನಿ ನೆರೆಗಾಮನ ಸಂಗ್ರಾಮಕ್ಕೆ ಬಾರಲೆ ಗಾಮಿನಿ ಗರಿಗಾಮಿನಿ ನೆರೆಗಾಮನ ಸಂಗ್ರಾಮಕ್ಕೆ ಬಾರಲೆ ಏತಕ್ಕೆ ಬಲು ಭ್ರಾಂತಿ ಪಡುವೆ ಲೋಕ ಸುಂದರಿ ಎಲ್ಲವೋ ಪಾಪಿಷ್ಟನೆ ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ ಇಲ್ಲವಾದರೆ ನಿನ್ನ ಶಿರಸ್ಸು 100 ಓಲಾಗುವುದು ಹೊರಟು ಹೋಗು ಇಲ್ಲಿಂದ ಕೋಮಲಾಂಗಿ ದುಡಕಬೇಡ ತಾನಾಗೆ ಬಂದಿರುವ ಅಷ್ಟೈಶ್ವರ್ಯ ಭೋಗಗಳನ್ನು ನಿರಾಕರಿಸಬೇಡ ಬಂದು ಸುಖವಾಗಿರು ಎಲ್ಲವೋ ಪಾಪಿಷ್ಟ ಈ ನಿನ್ನ ಕಾಮಾಂಧದ ಮಾತುಗಳನ್ನು ನಿನ್ನನ್ನು ಪಾಣಿಗ್ರಹಣ ಮಾಡಿರಲ್ಲ ನಿನ್ನ ಸತಿ ಅವಳ ಬಳಿ ಇಟ್ಟುಕೋ ನನ್ನ ಬಳಿಯಲ್ಲ ಹೊರಟು ಹೋಗು ಸುಂದರಿ ಕರುಣೆ ಏತಕ್ಕೆ ನೀನು ಪತಿಯಿಂದ ದುರಿತಳಾಗಿರುವ ನಿನ್ನ ಪ್ರಾಣ ಕಾಂತನೆಂದು ನೀನು ಹೊಗಳುವ ನಿನ್ನ ಅವಿವೇಕಕ್ಕೆ ನಾನು ಏನು ಹೇಳಲಿ ವಿನಯಶಾಲಿಯೂ ವಿಭವಕರನಾದ ಈ ದೇವೇಂದ್ರನನ್ನು ವರಿಸಿದರೆ ಅಮೃತ ಪಾನದಿಂದ ಅಮರತ್ವವನ್ನು ಪಡೆದು ದಿವ್ಯಾನಂದವನ್ನು ಅನುಭವಿಸುವಂತೆ ಬಾ ಸುಂದರಿ ಬಾ ಇನ್ನೊಂದು ಹೆಜ್ಜೆ ಏನಾದ್ರೂ ಮುಂದೆ ಇಟ್ಟರೆ ನಿನ್ನ ಶಿರಸ್ಸು 100 ಹಾಳಾಗುವುದು ಪೂಜ್ಯರೇ ದುರ್ವಾಸ ಮುನಿಗಳೇ ಎಲ್ಲಿರುವಿರಿ ಬೇಗ ಬಂದು ನನ್ನನ್ನು ಕಾಪಾಡಿ ಎಲ ಹಠವಾದಿನಿ ನಾನು ನಿನ್ನನ್ನು ನಯ ವಿನಯಗಳಿಂದ ಪ್ರೀತಿ ವಿಶ್ವಾಸಗಳಿಂದ ವಿವೇಕವನ್ನು ಹೇಳಿ ಪ್ರಾರ್ಥಿಸಿಕೊಂಡೆನು ಇಷ್ಟಾದರೂ ದೇವೇಂದ್ರನೆಂಬ ಗೌರವ ನೀಡದೆ ನನ್ನ ಅಭಿಲಾಷೆಯನ್ನು ನಿರಾಕರಿಸಿ ನನ್ನನ್ನು ತುಚ್ಛವಾಗಿ ಮಾತಾಡುತ್ತಿರುವೆಯಾ ಎಲ್ಲವೋ ಪಾಪಿಷ್ಟ ಎಷ್ಟು ವಿಧವಾಗಿ ಹೇಳಿದರೂ ನೀನು ಇಲ್ಲಿಂದ ಹೋಗುವುದಿಲ್ಲವಲ್ಲವೇ ಹೋಗಲಾರೆ ಇಲ್ಲ ಹೋಗಲಾರೆ ಹಾಗಾದರೆ ಎಲ್ಲ ಹಠವಾದಿನಿ ನಿನ್ನನ್ನು ಈಗಲೇ ಬಾಬಾರೆ ನವಮೋಹಿನಿ ಬಾಬಾರೆ ನವಮೋಹಿನಿ ಬಳಿ ಬಾರೆ ನವಮೋಹಿನಿ ವಸಿ ಬಾರೆ ನವಮೋಹಿನಿ ಬಾಬಾರೆ ಬಾಬಾರೆ ನವಮೋಹಿನಿ ಬಳಿ ಬಾರೆ ನವಮೋಹಿನಿ ಎಲ್ಲವೋ ಪಾಪಿಷ್ಟ ರಾಜನು ನಾನೇ ರಾಣಿಯು ನೀನೆ ರಾಜನು ನಾನೇ ರಾಣಿಯು ನೀನೆ ಎನ್ನನಿ ಸುಖವನ್ನು ಪಡೆಯುವೆ ತರುಣಿ ನೀ ಬಾರೆ ನವಮೋಹಿನಿ ಬಾಬಾರೆ ಬಾಬಾರೆ ನವಮೋಹಿನಿ ಬಳಿ ಬಾರೆ ನವಮೋಹಿನಿ ಚಂಚಲೆ ಚತುರೆ ಕೋಮಲಾಂಗಿನಿ ಚಂಚಲೆ ಚತುರೆ ಕೋಮಲಾಂಗಿನಿ ಎನ್ನನಿ ಸುಖವನ್ನು ಪಡೆಯುವೆ ತರುಣಿ ನೀ ಬಾರೆ ನವಮೋಹಿನಿ ಬಾಬಾರೆ ಬಾಬಾರೆ ನವಮೋಹಿನಿ ಬಳಿ ಬಾರೆ ನವಮೋಹಿನಿ ನೀತಿಯ ಮೆರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವಾ ತೋರೋ ನಿನ್ನ ಪ್ರಭಾವ ನೀತಿಯ ಮೆರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವಾ ತೋರೋ ನಿನ್ನ ಪ್ರಭಾವ
ಸುಂದರಿ. ಇನ್ನೊಂದು ಹೆಜ್ಜೆ ಏನಾದರೂ ಮುಂದಿಟ್ಟರೆ ನಾನೀಗಲೇ ನಿನ್ನ ಸುಟ್ಟು ಭಸ್ಮ ಮಾಡಿ ಬಿಡುವೆನು. ಪೂಜರೆ, ದುರ್ವಾಸ ಮುನಿಗಳೇ, ಏನಂದೆ? ನಿನ್ನನ್ನು ಈಗಲೇ ಬಲತ್ಕಾರದಿಂದಲೇ ಸೆಳೆದುಕೊಂಡು ಬರುವನು. ನನ್ನನ್ನು ತಡೆಯಲು ಯಾರ್ಯಾರು ಬರುವೆನು ನೋಡುವೆನು. ಬೇಗ ಬನ್ನಿ, ಬೇಗ ಬನ್ನಿ. ಅಯ್ಯೋ, ಇದೇನು ಗತಿ? ದುರ್ವಾಸರು ಮುನಿಗಳು ಬಂದರೆ ಅನರ್ಥವೇ ಆಗುವುದು. ಅಮ್ಮ ಬೃಂದಾದೇವಿ, ನನ್ನನ್ನು ಕ್ಷಮಿಸು, ನಾನೇನು ಹೊರಟು ಹೋಗುವೆನು. ಛೀ ಪಾಪಿ, ಹೊರಟು ಹೋಗು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಅಮ್ಮ ಸಾಧ್ವಿಮಣಿ, ನನ್ನನ್ನು ಸ್ಮರಿಸಿದ ಕಾರಣವೇನು ತಾಯಿ? ಏನೆಂದು ಹೇಳಲಿ, ಮಹೇಂದ್ರನು ನನ್ನನ್ನು ಸೆರೆ ಹಿಡಿಯಲು ಬಂದಿದ್ದನು ಪೂಜರೆ. ನಾ- ವಿಜಯ ಯಾತ್ರೆಗಾಗಿ ಹೋದ ನನ್ನ ಸ್ವಾಮಿಯ ವಿಚಾರವೇ ತಿಳಿಯಲಿಲ್ಲವಲ್ಲ. ಅಮ್ಮ ಸಾಧ್ವಿಮಣಿ, ನಿನ್ನ ಕಾಂತನು ದೇವೇಂದ್ರನನ್ನು ಯುದ್ಧದಲ್ಲಿ ಸೋಲಿಸಿ ಅಮರಾವತಿಯಲ್ಲಿ ಆನಂದದಿಂದ ರಾಜ್ಯಭಾರ ಮಾಡುತ್ತಿರುವನು ದೇವಿ. ಅದು ಅಲ್ಲದೆ ನಿನ್ನ ಕಾಂತನಿಗೂ ಮಹಾವಿಷ್ಣುವಿಗೂ ಯುದ್ಧವಾಗಿ ಆ ಯುದ್ಧದಲ್ಲಿಯೂ ಸಹ ನಿನ್ನ ಕಾಂತನ ಗೆಲ್ಲುವನು ತಾಯಿ. ನೀನಿನ್ನು ಎದುರುಬೇಡ ತಾಯಿ, ನೀನಿನ್ನು ನಿನ್ನ ಅರಮನೆಗೆ ಹೋಗು. ಅಬ್ಬಾ, ನಿನ್ನ ಕಾಂತನು ಸುರಕ್ಷಿತವಾಗಿ ಬರುವನು. ನನ್ನ ಸ್ವಾಮಿಯ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಾನೀಗಲೇ ಆ ದೇವಿಯನ್ನು ಆರಾಧಿಸಿ ನನ್ನ ಸ್ವಾಮಿಗೆ ಜಯ ಉಂಟಾಗಲೆಂದು. ಕಾಯೋ ತಂದೆಯೇ ದೇವಾ ಕರುಣಿಸೋ ದಯ ತೋರೋ ಬಂಧುವೇ. ಕಾಯೋ ತಂದೆಯೇ ಕಾಯೋ ತಂದೆಯೇ ದೇವಾ ಕರುಣಿಸೋ ದಯ ತೋರೋ ಬಂಧುವೇ. ಕಾಯೋ ತಂದೆಯೇ ಪುಣಿಯುತ ಬಾರೋ ಪರಶಿವನೇ, ದೊರೆಯುವುದು ಎನ್ನಯ ಭಕುತಿ. ಪುಣಿಯುತ ಬಾರೋ ಪರಶಿವನೇ, ದೊರೆಯುವುದು ಎನ್ನಯ ಭಕುತಿ. ನೀ ದಯ ತೋರಿ ಬಾರಯ್ಯ ಓ ತಂದೆಯೇ ದೇವಾ ಕರುಣಿಸೋ ದಯ ತೋರೋ ಬಂಧುವೇ. ಕಾಯೋ ತಂದೆಯೇ, ಕಾಯೋ ತಂದೆಯೇ, ಕಾಯೋ ತಂದೆಯೇ. ಕರೆದಾಗ ಬಾರಯ್ಯ, ನಾ ನಿಲ್ಲನು ನಾ ಬಿಡನೋ ಮಹೇಶ. ಕರೆದಾಗ ಬಾರಯ್ಯ, ನಾ ನಿಲ್ಲನು ನಾ ಬಿಡನೋ ಮಹೇಶ. ಪಾಪಕರ ತಾಪಕರ ಪಾಪಕರ ತಾಪಕರ ಮಮ ತೇಜೋ ಮೂರ್ತಿಯೇ. ಕಾಯೋ ತಂದೆಯೇ ದೇವಾ ಕರುಣಿಸೋ ದಯ ತೋರೋ ಬಂಧುವೇ. ಕಾಯೋ ತಂದೆಯೇ. ಇಡುಗೂಸು ಗೂಸಿನ ಮೊರ ಕೇಳದಾಯ್ತೆ ಅರನೆ ಮಹೇಶ. ಇಡುಗೂಸು ಗೂಸಿನ ಮೊರ ಕೇಳದಾಯ್ತೆ ಅರನೆ ಮಹೇಶ. ಪಾಪಕರ ತಾಪಕರ ಪಾಪಕರ ತಾಪಕರ ಮಮ ತೇಜೋ ಮೂರ್ತಿಯೇ.
ಕಾಯೋ ತಂದೆಯೇ ದೇವಾ ಕರುಣಿಸೋ ದಯ ತೋರೋ ಬಂಧುವೇ ಕಾಯೋ ತಂದೆಯೇ ಕಾಯೋ ತಂದೆಯೇ ಕಾಯೋ ತಂದೆಯೇ. ಪರಮಾತ್ಮ ವಾಸುದೇವ ನಾರಾಯಣ ಏನಿ ವಿಧಿ ಲೀಲೆ ಶೋಕದ ಕಾರ್ಮುಗಿಲೆ ದೇವಾ ಏನಿ ವಿಧಿ ಲೀಲೆ ಶೋಕದ ಕಾರ್ಮುಗಿಲೆ ದೇವಾ ವಿಧಿಯ ಲೀಲೆಯ ಹರಿಯ ದಯನಗೆ ಸಲ್ಲದು ಈ ಜ್ವಾಲೆ ದೇವಾ ಸಲ್ಲದು ಈ ಜ್ವಾಲೆ ವಿಧಿಯ ಲೀಲೆಯ ಸಲ್ಲದು ಈ ಜ್ವಾಲೆ ದೇವಾ ಸಲ್ಲದು ಈ ಜ್ವಾಲೆ ದೇವಾ ಏನಿ ವಿಧಿ ಲೀಲೆ ಸಹಿಸೆದಾಹ ಈ ವಿಷಾದ ಯಾರದಿ ಶಾಪ ದೇವಾ ಯಾರದಿ ಶಾಪ ಸಹಿಸೆದ ಈ ವಿಷಾದ ಸಹಿಸೆದ ಈ ವಿಷಾದ ಯಾರದಿ ಶಾಪ ದೇವಾ ಯಾರದಿ ಶಾಪ ಸಹಿಸೆದಾಹ ಈ ವಿಷಾದ ಯಾರದಿ ಶಾಪ ದೇವಾ ಯಾರದಿ ಶಾಪ ವಿಧಿಯ ಲೀಲೆಯ ವಿಧಿಯ ನನಗೆ ಸಲ್ಲದು ಈ ಜ್ವಾಲೆ ದೇವಾ ಸಲ್ಲದು ಈ ಜ್ವಾಲೆ ದೇವಾ ಏನಿ ವಿಧಿ ಲೀಲೆ ವಿಧಿ ಲೀಲೆ ವಿಧಿ ಲೀಲೆ. ಅಯ್ಯೋ ಏನೋ ಮಾಡಲು ಹೋಗಿ ಏನೋ ಆಯಿತು. ಗುಂದೆಯ ಪಾತ್ರತೆಯನ್ನು ಭಂಗಪಡಿಸಲು ಹೋಗಿ ದುರ್ವಾಸರ ಶಾಪಕ್ಕೆ ಮತ್ತೆ ಗುರಿಯಾಗದೆ ಬಂದಿದ್ದು ನನ್ನ ಪುಣ್ಯ. ಹಾಗಾದರೆ ಆ ಜಲಂಧರನು ನಿಗ್ರಹಿಸಲು ಯಾವ ಉಪಾಯವನ್ನು ಮಾಡಬೇಕು? ನಾರಾಯಣ ನಾರಾಯಣ ಭಜರೆ ಗೋಪಾಲಂ ಮಾನಸ ಭಜರೆ ಗೋಪಾಲಂ ಭಜರೆ ಗೋಪಾಲಂ ಮಾನಸ ಭಜರೆ ಗೋಪಾಲಂ ಭಜ ಗೋಪಾಲಂ ಭಜಿತ ಕುಚೇಲಂ ಭಜ ಗೋಪಾಲಂ ಭಜಿತ ಕುಚೇಲಂ ತ್ರಿವಿಜಂ ಮೂಲಂ ತ್ರಿವಿಜ ವಿಹಾರಂ ತ್ರಿವಿಜಂ ಮೂಲಂ ತ್ರಿವಿಜ ವಿಹಾರಂ ಭಜರೆ ಗೋಪಾಲಂ ಮಾನಸ ಭಜ
ಗೋಪಾಲಂ 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 ಗೋಪಾಲಂ. ನಾರಾಯಣ ನಾರಾಯಣ. ದೇವರ ಶಿವನಿಗೆ ವಂದಿಸುವೆನು. ದೇವನಾಥ ನಿನಗೆ ಮಂಗಳವಾಗಲಿ. ದೇವನಾಥ, ಆ ಜಲಂಧರನ ನಿಗ್ರಹಕ್ಕೆ ಕಾರಣ ಏನೆಂಬುದನ್ನು ನಾನಿಂದು ಆ ದಿನವೇ ತಿಳಿಸಿದನಷ್ಟೇ. ಅದರ ವಿಚಾರವಾಗಿ ಏನಾದರೂ ಕಾರ್ಯವನ್ನು ಕೈಗೊಂಡಿರುವೆಯಾ? ಸ್ವಾಮಿ, ತತ್ವಜ್ಞಾನಿಗಳಾದ ತಮ್ಮಲ್ಲಿ ನಿಜಾಂಶವನ್ನು ವಿಜ್ಞಾಪಿಸಿಕೊಂಡವನು. ಬೃಂದೆಯ ಪಾತ್ರತಿಯು ಮಂಗಪಡಿಸಲು ಹೋಗಿ ಜಲಂಧರ ರಾಜಧಾನಿಗೆ ಹೋಗಿ ಆ ಬೃಂದೆಯನ್ನು ನೋಡಿದೆನು. ಆಹಾ ಆಹಾ, ಬಹಳ ಸಂತೋಷ. ಒಳ್ಳೆಯ ಕಾರ್ಯವನ್ನೇ ಕೈಗೊಂಡಿರುವೆ. ವಿವರ ಸಂಪನ್ನನಾದ ನಿನಗೆ ಆಕೆಯು ಸುಲಭವಾಗಿ ವಶವಾಗಿರಬೇಕಲ್ಲವೇ? ಇಲ್ಲ ಪೂಜ್ಯರೇ, ಸ್ಥಿರ ಮನಸ್ಕಳು ಮಹಾಪಾತ್ರತಿಯೂ ಆದ ಆಕೆಯ ಮುಂದೆ ನನ್ನ ಪ್ರಯತ್ನ ಏನು ನಡೆಯಲಿಲ್ಲ ಪೂಜ್ಯರೇ. ಆಹಾ, ಆಕೆಯಿಂದ ಈತನಿಗೆ ತಕ್ಕ ಪ್ರಾಯಶ್ಚಿತ್ತವೇ ಆಗಿರಬೇಕು. ನಾರಾಯಣ. ಪೂಜ್ಯರೇ, ಪರಾಕ್ರಮಿಯಾದ ಆ ಜಲಂಧರನು ನಿಗ್ರಹಿಸಲು ಯಾವ ಉಪಾಯವನ್ನು ಮಾಡಬೇಕು ಪೂಜ್ಯರೇ? ದೇವನಾಥ, ಆ ಜಲಂಧರನು ಪರಶಿವನ ಅಂಶದಿಂದ ಹುಟ್ಟಿರುವ ಕಾರಣ ಅವನನ್ನು ನಿಗ್ರಹಿಸಲು ಸಾಧ್ಯವಿಲ್ಲ. ಅವನನ್ನು ನೀವುಗಳೆಲ್ಲರೂ ಆ ಸತ್ಯಲೋಕಕ್ಕೆ ಹೋಗಿ ಆ ಚತುರ್ಮುಖನನ್ನು ಪ್ರಾರ್ಥಿಸಿ ಅವನು ಮುಂದಿನ ವಿಚಾರವನ್ನು ನಿಮಗೆ ತಿಳಿಸುವೆನು. ಹಾಗೆ ಮಾಡುವ ಪೂಜ್ಯರೇ. ನಿಮಗೆ ಮಂಗಳವಾಗಲಿ. ಹೋಗಿ ಬನ್ನಿ. ಆಹಾ, ಈ ಲೋಕದಲ್ಲಿ ಗರ್ವಿಷ್ಠರು ಬುದ್ಧಿ ಕಲಿತುಕೊಳ್ಳುವಂತೆ ದುಷ್ಟ ನಿಗ್ರಹಣೆ ಸೃಷ್ಟಿ ಪರಿಪಾಲನೆಯಾಗಿ ಈ ಲೋಕದಲ್ಲಿ ಗರ್ವಿಷ್ಠರು ಬುದ್ಧಿ ಕಲಿತುಕೊಳ್ಳುವಂತೆ ಮಾಡುವೆನು. ನಾರಾಯಣ ನಾರಾಯಣ. ಸತ್ಯಲೋಕದಲ್ಲಿ ನನಗೆ ಗಗನದಿ ಮೇಘವು ಸರಿಯುತ್ತಲ್ಲಿ ಹೋದು ಗಗನದಿ ಮೇಘವು ಸರಿಯುತ್ತಲ್ಲಿ ಹೋದು ಮಂದರ ಗಾಳಿಯು ಬೀಸುತ್ತಲ್ಲಿ ಹೋದು ಗಗನದಿ ಮೇಘವು ಸರಿಯುತ್ತಲ್ಲಿ ಹೋದು ಮಂದರ ಗಾಳಿಯು ಬೀಸುತ್ತಲಿ ಹೋದು ನಂಬಿದ ವದನೆ ಅಂಸ ಗಮನೆ ನಂಬಿದ ವದನೆ ಅಂಸ ಗಮನೆ ನಂಬಿದ ವದನೆ ಹಂಸ ಗಮನೆ ಮಹದಾನಂದದಿಂದಲೇ ನಲಿಯುತ್ತ ಬಾಪ್ರಿಯೇ ಮಹದಾನಂದದಿಂದಲೇ ನಲಿಯುತ್ತ ಬಾಪ್ರಿಯೇ ಪ್ರಿಯತಮೆ ಶಾರದೆ ಶೃಂಗಾರ ಭೂಷಿತೆ
ವಿವಿಧ ರಾಗದಿ ಆಡೋಣ ಬಾವಿಯೇ ಸಂಭ್ರಮದಿಂದಲೇ ಸಂಭ್ರಮದಿಂದಲೇ ಸಡಗರದಿಂದಲೇ ಸಂಭ್ರಮದಿಂದಲೇ ಸಡಗರದಿಂದಲೇ ಸಂಗೀತ ಸುಗೆಯನ್ನು ಹರಿಸುತ್ತ ಬಾಪಿಯೇ ಸಂಗೀತ ಸುಗೆಯನ್ನು ಹರಿಸುತ್ತ ಬಾಪಿಯೇ ಪ್ರಿಯತಮೆ ಶಾರದೆ ಶೃಂಗಾರ ಪೂಜಿತೆ ಶೃಂಗಾರ ಭೂಷಿತೆ ಶೃಂಗಾರ ಭೂಷಿತೆ ಸ್ವಾಮಿ ಪ್ರಿಯೆ, ಅತಿ ಮಧುರ ಅನುರಾಗ ಅತಿ ಮಧುರ ಶಾರದಾ, ಮಾನವನ ಹಣೆ ಬರಹವನ್ನು ಬರೆದು ಬೇಸರವಾಗಿರುವುದು, ಅದಕ್ಕಾದ ಕ್ಷಣಕಾಲ ಆನಂದಿಸೋಣವೇ? ಹಾಗೆ ಆಗಲಿ ಸ್ವಾಮಿ. ಬಾರೇ ನೀರೇ ನೀ ಸರಸ ನಾಟ್ಯ ತೋರೇ, ಬಾರೇ ನೀರೇ ನೀ ಸರಸ ನಾಟ್ಯ ತೋರೇ, ಹರುಷದಿ ಬಂದು ನಡೆಯುತ್ತ ಇನ್ನು ಹರಿಸುವುದು ಬಾರಿ, ಹರಿಸು ನೀಡು ಬಾರಿ, ಬಾರೇ ನೀರೇ. ಬಯಸಿ ಬಂದ ಈ ಬ್ರಹ್ಮದೇವನ ಅರಸಿಯಾದ ರಮಣಿ, ಬಯಸಿ ಬಂದ ಈ ಬ್ರಹ್ಮದೇವನ ಅರಸಿಯಾದ ರಮಣಿ, ಬಾರೇ ನೀರೇ ನೀ ಸರಸ ನಾಟ್ಯ ತೋರೇ, ಅರೆ ನೀರೇ ನೀ ಸರಸ ನಾಟ್ಯ ತೋರೇ, ಹರುಷದಿ ಬಂದು ನಲಿಯುತ್ತ ಇಂದು ಸುಖವ ನೀಡು ಬಾರೇ, ಸುಖವ ನೀಡು ಬಾರೇ, ಬಾರೇ ನೀರೇ. ಪಾಲ ಬ್ರಹ್ಮನಾನಂದ ಸಾಗರದಿ ಅರಸಿಯಾದ ರಮಣಿ,
ರೋಮಾಂಚನಾದ ಈ ಸವಿಯ ಮೋದ ಮನದಾಸೆಯು ಈಡೇರಿತೀಗ ಎನ್ನ ಮನಸ್ಸೆಲ್ಲ ನನಸಾಯಿತೀಗ ಎನ್ನ ಮನದಾಸೆಯು ಈಡೇರಿತೀಗ ಎನ್ನ ಕನಸೆಲ್ಲ ನನಸಾಯಿತೀಗ ರೋಮಾಂಚನಾದ ಸರಿಗಮ ಸರದಲ್ಲಿ ಸಂಗೀತದಂತೆ ಹಾಡುವೆನ ಸುಮಧುರ ಗೀತೆ ಸರಿಗಮ ಸರದಲ್ಲಿ ಸಂಗೀತದಂತೆ ಹಾಡುವೆನ ಸುಮಧುರ ಗೀತೆ ನನ್ನ ಮನವೆಲ್ಲ ಹಗುರಾಯಿತಂತೆ ನನ್ನ ತನುವೆಲ್ಲ ಹಗುರಾಯಿತಂತೆ ನನ್ನ ಮನವೆಲ್ಲ ಹಗುರಾಯಿತಂತೆ ನಮಗೇನು ಚಿಂತೆ ರೋಮಾಂಚನಾದ ಈ ಸವಿಯ ಮೋದ. ನಾರಾಯಣ ನಾರಾಯಣ. ಪಿತಾಮಹರಾದ ಬ್ರಹ್ಮದೇವರಿಗೆ ನಮಸ್ಕರಿಸುವ. ಪುರಂದರ ದೇವತೆಗಳ ನಿಮಗೆ ಮಂಗಳವಾಗಲಿ. ಬ್ರಹ್ಮದೇವರೇ, ಆ ಜಲಂಧರಿಂದ ಅನೇಕ ಕಷ್ಟಕ್ಕೆ ನಾವು ಗುರಿಯಾಗಿದ್ದೇವೆ. ನಮ್ಮನ್ನು ಕಾಪಾಡು ದೇವ, ಕಾಪಾಡು. ಪುರಂದಾರದ ದೇವತೆಗಳೆಲ್ಲ ಆ ಜಲಂಧರನು ಪರಶಿವನ ಪಾಲನೇತ್ರದಿಂದ ಜನಿಸಿದವನು. ಅವನನ್ನು ನಿಗ್ರಹಿಸಲು ಸಾಮಾನ್ಯ ದೇವತೆಯೂ ಕೂಡ ಸಾಧ್ಯವಿಲ್ಲ. ಅಸುರರ ಶಿಕ್ಷಕನು ಸುರರ ರಕ್ಷಕನಾದ ಶ್ರೀಮನ್ನಾರಾಯಣನು ನಾವುಗಳು ಪ್ರಾರ್ಥಿಸಿದರೆ ಆತನು ಈ ವಿಷಯದಲ್ಲಿ ನಮಗೆ ಸಹಾಯ ಮಾಡಬಲ್ಲ. ಆದ್ದರಿಂದ ನಾವೆಲ್ಲರೂ ಆ ಮಹಾವಿಷ್ಣುವನ್ನು ಪ್ರಾರ್ಥಿಸೋಣ. ತಮ್ಮ ಅಪ್ಪಣೆ ಅಂತ ಅಪ್ಪಣೆಯಂತೆ ಆಗಲಿ ಬ್ರಹ್ಮದೇವ. ಚಕ್ರಧಾರಿ ಗೌರಿ ಮುರಾರಿ ಚಕ್ರಧಾರಿ ಗೌರಿ ಮುರಾರಿ ನೀವರತು ಯಮಗೆ
ಲೋಕ ಪಾವನಾದ ನಾರಾಯಣ, ಬೇಗ ಬಂದು ನಮ್ಮನ್ನು ಕಾಪಾಡುದು. ಜಲಂಧರ ದಾನವರ್ಗಳು, ಜಲಂಧರ ದಾನವರ್ಗಳು ನಿಗ್ರಹಿಸಲು ಅವತರಿತೆಂದು ದೇವಾ. ಅಭಿದಾನಂ ಕೋರಿ ಈ ಜಗಕ್ಕೆ ಶಾಂತಿಯ ನೀಡು ಪರಮ ಕರುಣಾ ಸಿಂಧು. ನಾರಾಯಣ, ಬೇಗ ಬಂದು ಕಾಪಾಡು ದೇವಾ. ಚೇತರ ನನನೇತರ ಚೇತರ ನನನೇತರ ಧೃತಿಗೆಡಲೆ ದಿವಿಜರೊಡನೆ ಪಿರಿದು ಚಿಂತಾ ಪರಿಹರಿಸುವೆನು ನಾ ನಿಮ್ಮಯ ಸಂಕಟವ. ಚಿಂತಾ ಪರಿಹರಿಸುವೆನು ನಾ ನಿಮ್ಮಯ ಸಂಕಟವ. ಆ ದಾನವನ ಮದವ ಮುರಿಯುತ್ತೆ ತೆರಳುತ್ತಲೇ ಈ ಕ್ಷಣದಿ ನಾನು. ಆ ಆ ಆ ಚತುರ್ಮುಖ ನಾರಾಯಣ, ಇಂದ್ರಾದಿ ದೇವತೆಗಳೇ, ಪರಮಾತ್ಮ, ನಿಮ್ಮ ಕಷ್ಟಗಳು ನನಗೆ ಗೋಚರವಾಗಿರುವುದು. ದೇವಲೋಕಾಧಿಪತ್ಯವನ್ನು ದೇವೇಂದ್ರನಿಗೆ ಒಪ್ಪಿಸಿ ಈ ಕೂಡಲೇ ಜಲಂಧರನು ತನ್ನ ರಾಜಧಾನಿಗೆ ಹಿಂದಿರುಗಿದರೆ ಸರಿ. ಇಲ್ಲವಾದರೆ ನನ್ನೊಡನೆ ಯುದ್ಧ ಮಾಡಬೇಕಾಗುವುದೆಂಬ ನನ್ನ ಎಚ್ಚರಿಕೆಯನ್ನು ಬೃಹಸ್ಪತಿಯ ಮೂಲಕ ಹೇಳಿ ಕಳಿಸಿರಿ. ನಂತರ ಅವನ ಉತ್ತರವನ್ನು ತಿಳಿದು ಮುಂದಿನ ಕಾರ್ಯವನ್ನು ನಾ ಕೈಗೊಳ್ಳುವೆನು. ಸ್ವಾಮಿ ಅಪ್ಪಣೆಯಂತಾಗಲಿ. ಅಪ್ಪಣೆಯಂತೆ ಆಗಲಿ. ನಾನಿನ್ನು ಹೋಗಿ ಬರುತ್ತೇನೆ. ಬೃಹಸ್ಪತಿ, ನೀನು ಈಗ ಸ್ವಾಮಿ ಅಪ್ಪಣೆಯನ್ನು ಆ ಜಲಂಧರನಿಗೆ ತಿಳಿಸಿ ಅವನಿಂದ ಉತ್ತರವನ್ನು ತರಬೇಕು. ಅಪ್ಪಣೆಯಂತೆ ಆಗಲಿ ಪಿತಾಮಹ.